ಈ ಇದೇ ಒಂದು ರೀಸನ್ನಿಂದ ಕನ್ನಡ ಹೊಸಬರು ಸಿನಿಮಾ ತುಂಬಾ ಓಡ್ತಾ ಇಲ್ಲ. ಈ ತರ ಸಿಂಪತಿ ಕ್ರಿಯೇಟ್ ಮಾಡ್ತಾರೆ. ಕತೆ ಒಳಗಡೆ ಕಂಟೆಂಟ್ ಅಲ್ಲಿ ದಮ್ಮಿರಲ್ಲ. ಪ್ರಮೋಷನ್ ಟೈಮಲ್ಲಿ ಡ್ರಾಮಾಗಳು ಜಾಸ್ತಿ ಮಾಡ್ತಾ ಇದ್ದೀರಾ. ನೋಡಿ, ನಾನು ಶೋಕಿಗೋಸ್ಕರ ಮಾಡಿಲ್ಲ, ನಾನು ಬದುಕು ಕಟ್ಕೊಳ್ಬೇಕು ಅಂತ ಮಾಡಿದೆ, ನಾನು ಮನೆ ಅಡ ಇಕ್ಬಿಟ್ಟು ಮಾಡಿದೆ. ಇವೆಲ್ಲ ಮನೆ ಮಠ ಮಾರಕ್ಕೆ ಯಾರು ಗುರು ಹೇಳಿದ್ರು ನಿಮಗೆ? ನೀವು ಆರಾಮಾಗಿ ಹೋಗ್ಬಿಟ್ಟು ನಿಂಗೆ ಅಷ್ಟೊಂದು ನಿನ್ಗೆ ಆ್ಯಕ್ಟಿಂಗ್ ಮೇಲೆ ನೀನು ಒಂದು ಬದುಕು ಕಟ್ಕೊಳ್ಬೇಕಂದ್ರೆ ನೀನು ಹೋಗ್ಬಿಟ್ಟು ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಮಾಡು. ದೊಡ್ಡ ದೊಡ್ಡ ಡೈರೆಕ್ಟರ್‌ಗೆ ಇಲ್ಲಿ ಮಾಡೋ ಸಿಂಪತಿನ ಅಲ್ಲೇ ಕೈ ಕಾಲ ಇಟ್ಕೊಂಡ್ಬಿಟ್ಟು ನೀನೊಂದೊಂದು ಕ್ಯಾರೆಕ್ಟರ್ ಮಾಡ್ಕೋ. ಸೊ ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋ ಬಂದ್ಬಿಟ್ಟು ಆ್ಯಸ್ ಎ ಆ್ಯಕ್ಟರ್, ಓಕೆನಾ? ನಾನು ಸಿನಿಮಾ ಮಾಡಬೇಕು ಅಂತ ಬಂದೆ. ಆ್ಯಂಡ್ ಒಂದು 2-3 ಸಿನಿಮಾದಲ್ಲಿ ಹೀರೋ ಫ್ರೆಂಡ್ ಕ್ಯಾರೆಕ್ಟರ್, ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ಗಳೆಲ್ಲ ಮಾಡ್ಕೊಂಡು ಬಂದೆ. ಅದಾದಮೇಲೆ ನಾನೇ ಹೀರೋ ಲೀಡ್ ಆಗಬೇಕಂತ ಮಾಡೋಕ್ಕೋಗಿ ಸೊ 2 ಟೈಮ್ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರೆ 2 ಡಿಫ್ರೆಂಟ್ ಮೂವಿ. ಸೊ ಕಂಪ್ಲೀಟ್ ಆಗಿಲ್ಲ, ಅರ್ಧಕ್ಕೆ ಸ್ಟಾಪ್ ಆಗಿಬಿಟ್ಟಿದೆ. ಸೊ ಇದು ನನ್ನ ಬ್ಯಾಡ್ ಲಕ್ಕು, ನನ್ನ ಟೈಮ್ ಚೆನ್ನಾಗಿಲ್ಲ, ಸೊ ಕಂಪ್ಲೀಟೇ ಆಗಿಲ್ಲ. ಸೊ ಈಗ ನಾನು ಹೊಸಬರು ನ್ಯೂ ಕಮರ್ ಮೂವೀಸ್ ಏನಿದ್ದಾರಲ್ಲ, ಆ್ಯಕ್ಟರ್ಗಳು ಅಥವಾ ಡೈರೆಕ್ಟ್ರು, ಪ್ರೊಡ್ಯೂಸರ್ಸು, ಇವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ ಕಂಪ್ಲೀಟಾಗಿ ಕನ್ನಡನೇ ನೆಗೆಟಿವ್ ಆಗಿ ತೋರ್ಸೋಕೆ ಹೋಗ್ತಾಯಿದ್ದಾರೆ. ಸ್ವಲ್ಪ ಜನ ನೆಗೆಟಿವ್ ಪಬ್ಲಿಸಿಟಿ ಮಾಡ್ತಾಯಿದ್ದಾರೆ. ಅಂದರೆ ಸಿನಿಮಾ ಮಾಡಿಬಿಟ್ಟು ಪ್ರಮೋಷನ್ ಟೈಮಲ್ಲಿ ಡ್ರಾಮಾಗಳು ಜಾಸ್ತಿ ಮಾಡ್ತಾಯಿದ್ದಾರೆ. ನೋಡಿ, ನಾನು ಶೋಕಿಗೋಸ್ಕರ ಮಾಡಿಲ್ಲ, ನಾನು ಬದುಕು ಕಟ್ಕೊಳ್ಬೇಕು ಅಂತ ಮಾಡಿದೆ, ನಾನು ಮನೆ ಅಡ ಇಕ್ಬಿಟ್ಟು ಮಾಡಿದೆ, ಆ್ಯಂಡ್ ನಾನು ಜಮೀನು ಅಡ ಇಕ್ಬಿಟ್ಟು ಮಾಡಿದೆ, ಆ ಥರ ಅಳೋದು, ಆ ಥರ ಗಿಮಿಕ್ ಮಾಡೋದು. ಸೊ ಈ ಥರ ಎಲ್ಲ ಮಾಡಿದ್ರೆ ಏನಾಗುತ್ತೆ ಅಂದರೆ, ಈ ನಮ್ಮ ಥರನೇ ಹೊಸ್ದಾಗಿ ಬರ್ತಾ ಇರೋ ಈ ತಮಿಳು, ತೆಲುಗು ಅಥವಾ ಹಿಂದಿ ಆ ಥರ ಆ್ಯಕ್ಟ್ರುಗಳು ಈ ಥರ ಯಾರು ನೆಗೆಟಿವ್ ಪಬ್ಲಿಸಿಟಿ ಮಾಡ್ತಾಯಿಲ್ಲ. ಸೊ ನೀವು ಹಂಗೆ ಮಾಡೋದ್ರಿಂದ ನಿಮ್ಗೆ ಲೈಟಾಗಿ ಹೆಸರು ಬರುತ್ತೆ ಹೊರತು ಸಿನಿಮಾ ಸಕ್ಸಸ್ ಆಗಲ್ಲ. ನಿಮಗೆ ಫುಲ್ಲು ಸಿನಿಮಾಗೆ ನೆಗೆಟಿವ್ ಆಗಿಬಿಟ್ಟು ಸಿನಿಮಾನೇ ಓಡ್ದಿರೋ ಚಾನ್ಸಸ್ಗಳು ಜಾಸ್ತಿ ಇದೆ. ಆ ಥರ ಮಾಡ್ದವ್ರದ್ದು ಯಾವ ಸಿನಿಮಾನೂ ಇತ್ತೀಚೆಗೆ ಹಿಟ್ ಆಗಿಲ್ಲ. ಸೊ ನಾನು ಮಾಡ್ಬೇಕಾದ್ರೆ ನಾನು ಸಾಲ ಮಾಡಿದ್ದೀನಿ, ನಾನು ಕಾರ್ ಮಾರ್ಕೊಂಡಿದ್ದೀನಿ, ನಾನು ಏನೇನೋ ಮಾಡ್ಕೊಂಡಿದ್ದೀನಿ. ಬಟ್ ನಾನು ಯಾವತ್ತೂ ಬಂದ್ಬಿಟ್ಟು ಆ ಥರ ಸಿಂಪತಿ ಡ್ರಾಮಾ ಕ್ರಿಯೇಟ್ ಮಾಡಿಬಿಟ್ಟು ಏನೂ ಮಾಡಿಲ್ಲ. ಸೊ ದಯವಿಟ್ಟು ನಿಮ್ದು ಏನೇ ಇದ್ರೇನು ನೀವು ಕಥೆನಲ್ಲಿ ತೋರಿಸಿ, ನಿಮ್ಮ ಆ್ಯಕ್ಟಿಂಗಲ್ಲಿ ತೋರಿಸಿ ನಿಮ್ಮ ದಮ್ಮನ್ನ. ಮತ್ತು ನೀವು ಈ ಥರ ನೆಗೆಟಿವ್ ಬದ್ಬಿಟ್ಟು ಕ್ರಿಯೇಟಿವಿಟಿಯಾಗಿ ಥಿಂಕ್ ಮಾಡಿ ಪಬ್ಲಿಸಿಟಿ ಮಾಡೋದಕ್ಕೆ. ಇದೇ ಒಂದು ರೀಸನ್ನಿಂದ ಕನ್ನಡ ಹೊಸಬರು ಸಿನಿಮಾ ತುಂಬ ಓಡ್ತಾ ಇಲ್ಲ. ಈ ಥರ ಸಿಂಪತಿ ಕ್ರಿಯೇಟ್ ಮಾಡ್ತಾರೆ. ಕತೆ ಒಳಗಡೆ ಕಂಟೆಂಟಲ್ಲಿ ದಮ್ಮಿರಲ್ಲ, ಆ್ಯಕ್ಟಿಂಗಲ್ಲಿ ಸ್ಕಿಲ್ಸ್ ಇರಲ್ಲ. ಸಪೋಸ್ ಮೂವಿ ಫೇಲ್ ಆಯಿತು ಅಂದ್ಕೊಳ್ಳಿ, ನಿಮ್ಮ ಆ್ಯಕ್ಟಿಂಗಲ್ಲಿ, ನಿಮ್ಮ ಇದರಲ್ಲಿ ಸ್ಕಿಲ್ಸಲ್ಲಿ ಚೆನ್ನಾಗಿತ್ತಂದರೆ, ನಿಮ್ಮ ಆ್ಯಕ್ಟಿಂಗಲ್ಲಿ ದಮ್ಮಿತ್ತಂದರೆ ನಿಮಗೆ ಮತ್ತೊಂದು ಹೊಸ ಸಿನಿಮಾದಲ್ಲಿ ನಿಮಗೆ ಚಾನ್ಸ್‌ಗಳು ಸಿಗುತ್ತೆ. ಆ್ಯಂಡ್ ಅದು ಬಿಟ್ಬಿಟ್ಟು ನೀವೆಲ್ಲ ಮನೆ ಮಠ ಮಾರಕ್ಕೆ ಯಾರು ಗುರು ಹೇಳಿದ್ರು ನಿಮಗೆ? ನೀವು ಆರಾಮಾಗಿ ಹೋಗ್ಬಿಟ್ಟು ನಿಂಗೆ ಅಷ್ಟೊಂದು ನಿನ್ಗೆ ಆ್ಯಕ್ಟಿಂಗ್ ಮೇಲೆ ನೀನು ಒಂದು ಬದುಕು ಕಟ್ಕೊಳ್ಬೇಕಂದ್ರೆ ನೀನು ಹೋಗ್ಬಿಟ್ಟು ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಮಾಡು. ದೊಡ್ಡ ದೊಡ್ಡ ಡೈರೆಕ್ಟರ್‌ಗೆ ಇಲ್ಲಿ ಮಾಡೋ ಸಿಂಪತಿನ ಅಲ್ಲೇ ಕೈ ಕಾಲ ಇಟ್ಕೊಂಡ್ಬಿಟ್ಟು ನೀನೊಂದೊಂದು ಕ್ಯಾರೆಕ್ಟರ್ ಮಾಡ್ಕೋ. ಸೊ ಆ ಥರ ಮಾಡ್ಕೊಂಡು ಬಿಲ್ಡ್ ಮಾಡ್ಕೊಂಡು ಬಾ. ನಿನ್ನೆ ಇನ್ವೆಸ್ಟ್ ಮಾಡೋಕ್ಕೆ ಯಾರು ಹೇಳಿದ್ದು? ಸೊ ಇದು ಬಂದ್ಬಿಟ್ಟು ನನ್ಗೆ ಅವತ್ತಿಂದ ಹೇಳ್ಬೇಕು ಅನ್ಸಾಯಿತು. ಸೊ ಇವತ್ತು ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರು ನೆಗೆಟಿವ್ ಪಬ್ಲಿಸಿಟಿ ಮಾಡೋಕ್ಕೆ ಹೋಗ್ಬಿಡ್ರಿ. ನಿಮ್ಮ ಸ್ಕಿಲ್ಸಲ್ಲಿ, ನಿಮಗೆ ಆ್ಯಕ್ಟಿಂಗಲ್ಲಿ, ನಿಮ್ಮ ಕಥೆಯಲ್ಲಿ ನಿಮ್ಗೆ ದಮ್ಮಿತ್ತಂದರೆ ನೀವು ಕ್ರಿಯೇಟಿವಿಟಿಯಿಂದ ಮಾಡಿ ಪ್ರಮೋಷನ್, ಓಕೆನಾ? ಥ್ಯಾಂಕ್ ಯು ಗೈಸ್.